ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವಿಷಯ ಏನಪ್ಪ ಅಂದರೆ, ನಿಮ್ಗೆ ನೋಡಿದಾಗಲೇ ಗೊತ್ತಾಗಿರುತ್ತಲ್ವ, ಪ್ರಾವಿಷನ್ ಸ್ಟೋರ್ ಬಗ್ಗೆ. ಪ್ರಾವಿಷನ್ ಸ್ಟೋರ್ ಮೀನ್ಸ್ ಇದರಲ್ಲೇನಿಲ್ಲ, ಹೊಸದಾಗಿ ಹೋಲ್ಸೇಲ್ ಶಾಪ್ಸ್ ಇರುತ್ತಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಮಾಮೂಲಿ ಕಿರಾಣಿ ಅಂಗಡಿಗಳಲ್ಲಿ ನಾವು ಸಾಮಾನು ತಗೊಳ್ಳೋದಕ್ಕಿಂತ ಇದು ಬೆಸ್ಟ್ ಅನ್ಕೋತೀನಿ. ಯಾಕಂತಂದರೆ ನಮಗೆ ಹೋಲ್ಸೇಲ್ ಪ್ರೈಸಲ್ಲೇ ನಮಗೆ ಸಿಗುತ್ತೆ. ಯಾವುದೇ ಐಟಮ್ಸ್ ಥಿಂಗ್ಸ್ ತೊಗೊಂಡ್ರು ಒಂದು ಸ್ವಲ್ಪ ಕಮ್ಮಿ ಅಮೌಂಟಲ್ಲಿ ಸಿಗುತ್ತೆ. ಬಲ್ಕಾಗಿ ತೊಗೊತೀವಲ್ವ, ಸೊ ಹಾಗಾಗಿ ಕಮ್ಮಿಯಾಗಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಶಾಪ್ ಬಂದು ಬೇರೆ ಯಾರ್ದು ಅಲ್ಲ, ನನ್ನ ಸ್ವಂತ ತಂಗಿ ಏನಿದ್ದಾರೆ ಅವ್ರದ್ದು ಹಸ್ಬೆಂಡ್ ಮೀನ್ಸ್ ಅವ್ರದ್ದೇನೆ. ಸೊ ಇದಿರೋದು ಬಂದು ಗುಂಡ್ಲುಪೇಟೆ ಮತ್ತು ನಗರ ಬಿಟ್ವೀನಲ್ಲಿ ತೆರಕನಾಂಬಿ ಉಂಡಿ ಅಂತ ಇದೆ. ಅಂದರೆ ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಡಿಸ್ಟಿಕ್ಕು, ತೆರಕನಾಂಬಿ ಉಂಡಿ ಅಂತ ಹೇಳ್ಬಿಟ್ಟು, ತೆರಕನಾಂಬಿ ಅಲ್ಲ ತೆರಕನಾಂಬಿ ಉಂಡಿ ಅಂತ ಹೇಳ್ಬಿಟ್ಟು ಸುನೀಲ್ ಚಿಕ್ಕಣ್ಣ ಪ್ರಾವಿಷನ್ ಸ್ಟೋರ್ ಅಂತಂದರೆ ಮೇನ್ ರೋಡಲ್ಲಿ ಇದೇ ಅಂಗಡಿ ಫೇಮಸ್ ಆಗಿರೋದು. ಸೊ ಈ ಅಂಗಡಿಯಲ್ಲಿ ಇವತ್ತು ನಾನು ಬಂದು ವಿಡಿಯೋ ಮಾಡೋಣ, ನಿಮ್ಮೆಲ್ರಿಗೂ ತಿಳಿಸ್ದಂಗೆ ಆಗುತ್ತೆ. ಈ ಕಡೆ ನಿಯರೆಸ್ಟಲ್ಲಿ ಯಾರ್ಯಾರು ಇದ್ದೀರಾ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇಲ್ಲೆಲ್ಲರೂ ಮಧ್ಯ ಅಥವಾ ಅಕ್ಕಪಕ್ಕ ಎಲ್ಲರೂ ಇದ್ದರೆ ಖಂಡಿತವಾಗ್ಲೂ ಬಂದು ಸಾಮಾನೆಲ್ಲ ಪರ್ಚೇಸ್ ಮಾಡ್ಬೋದು. ಮದುವೆಗೆ ಮತ್ತು ಯಾವುದೇ ಥರ ಫಂಕ್ಷನ್ಸ್ಗಳಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ನೀವೆಲ್ಲರೂ ನಿಯರೆಸ್ಟ್ ಗುಂಡ್ಲುಪೇಟೆ ತಾಲೂಕು ಎಲ್ಲೇ ಇದ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ನಂಬರ್ ಕೂಡ ಶೋ ಆಗುತ್ತೆ. ನಂಬರಿಗೆ ಕಾಲ್ ಮಾಡಿಬಿಟ್ಟು ಸಾಮಾನು ಏನಾದರೂ ಇದ್ದರೆ ನಿಮಗೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ಥರದ ವೆಕೇಷನ್ಸ್ಗಳಿಗೆ ಈವೆಂಟ್ಗಳಿಗೂ ಕೂಡ ಇವರು ಕೊಡ್ತಾರೆ, ಸಾಮಾನೆಲ್ಲನೂ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ, ಎಲ್ಲ ಪೂರ್ತಿ ಏನೇನಿದೆ ಶಾಪಲ್ಲಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಒಂದ್ಸಲ. ಸೊ ಇದು ಮೇಯ್ನ್ ರೋಡ್ ಆಗಿರೋದ್ರೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ಸಾರಿ, ಕೇಳಿಸ್ತಿಲ್ಲ ಅಂತಂದರೆ ಐಮ್ ರಿಯಲಿ ಸಾರಿ. ಯಾಕಂತಂದರೆ ಮೇಯ್ನ್ ರೋಡ್ ಅಲ್ವಾ, ಸೊ ಹಾಗಾಗಿ ನೋಡಿ ಒಂದ್ಸಲ ತೋರಿಸ್ತೀನಿ ನಿಮಗೆ. ನೋಡಿ ಮೇನ್ ರೋಡ್ ಆಗಿರೋದ್ರಿಂದ ಈ ಥರ ಡಿಸ್ಟರ್ಬ್ ಆಗ್ತಾ ಇದೆ. ವೆಹಿಕಲ್ಸ್ ಎಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಡಿಸ್ಟರ್ಬ್ ಆಗ್ತಿದೆ. ಐಮ್ ರಿಯಲಿ ಸಾರಿ. ಸೊ ಇಷ್ಟು ಇವತ್ತು ಈ ವಿಡಿಯೋ ಕಂಟೆಂಟ್ ಆಗಿತ್ತು. ಇದನ್ನು ಪೂರ್ತಿ ವಾಚ್ ಮಾಡಿ, ಅಂಗಡಿ ಇದು ಏನು ಫುಲ್ ಅಪ್ಡೇಟ್ಸ್ ಏನಿದೆ ಅದನ್ನು ನಿಮಗೆ ಕೊಡ್ತೀನಿ, ಓಕೆನಾ? ಸೊ ನೋಡ್ತಾ ಇದ್ದೀರಲ್ವಾ, ಈ ಥರ ಸೆಟಪ್ ಇದೆ, ನೋಡ್ಕೊಳ್ಳಿ. ಎಲ್ಲನೂ ನೀಟಾಗಿ ಜೋಡಿಸಿದ್ದಾರೆ. ಇವಳೇ ನನ್ನ ಸಿಸ್ಟರು, ನೋಡ್ತಾ ಇದ್ದೀರಲ್ವಾ. ಅವಳು ನನ್ನ ನೈಟಿ ಹಾಕ್ಕೊಂಡಿದ್ದೀನಿ, ವಿಡಿಯೋ ಮಾಡಬೇಡ ಕಣೆ ಅಂತ ಇದ್ದಾಳೆ. ನೋಡಿ ಆಯ್ ಮಾಡ್ತಿದ್ದಾಳೆ ಇವಾಗ. ನೋಡ್ತಿದ್ದೀರಲ್ವಾ. ಸೊ ಇವತ್ತು ಈ ಥರ ಆಗಿತ್ತು ವಿಡಿಯೋನ ಪೂರ್ತಿ ವಾಚ್ ಮಾಡಿ. ನಾನು ಹೊರಗಡೆಯಿಂದ ಅಡ್ರೆಸ್ ಗೊತ್ತಾಗೋ ಥರ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಅಲ್ಲಿ ನೋಡಿ ಪಾಪು ಚಿಲ್ಟಾರಿ, ಇವನಂತೂ ಹೆವಿ ತುಂಟ, ಕಾಣಿಸ್ತಿದ್ಯಲ್ವಾ. ನಾನು ಮಾತ್ರ ನಿದ್ದೆ ಮಾಡಿ ಎದ್ದು ಬಂದು ವಿಡಿಯೋ ಮಾಡ್ತಾಯಿದ್ದೀನಿ, ಏನು ಅನ್ಕೋಬೇಡಿ. ಸೊ ಇದು ಗೋಡನ್ನು ಹಿಂದೆಗಡೆ ಇದೆ, ನಾನು ಒಳಗಡೆ ಹೋಗಲ್ಲ, ಅದು ಒಂದ್ಸಲ ಕತ್ಲೆ ಥರ ಇದೆ. ಇದೆಲ್ಲ ಎಷ್ಟು ಬೇಕೋ ಅಷ್ಟು ಐಟಮ್ನ ಹಾಕ್ಕೊಂಡು ಜೋಡಿಸಿರ್ತಾರೆ. ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಗೋಡನಲ್ಲಿ ಇಟ್ಟಿರ್ತಾರೆ. ಕಾಣಿಸ್ತಿದೆ ಅಲ್ವಾ, ನೀಟಾಗಿ ಜೋಡಿಸಿದ್ದಾರೆ. ಒಟ್ಟಿನಲ್ಲಿ ಚೆನ್ನಾಗಿದೆ, ಸೆಟಪ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಅವನು ಪಾಪು ಏನು ಮಾಡ್ತಾನೆ, ಎಲ್ಲನೂ ಮಿಕ್ಸಪ್ ಮಾಡಿಬಿಟ್ಟಿದ್ದಾನೆ. ನೋಡ್ತಾ ಇದ್ದೀರಲ್ವಾ, ಇದೇನೇ ಅಂಗಡಿ. ಸೊ ಇಲ್ಲೆಲ್ಲ ಒಂದಿಷ್ಟು ಐಟಮ್ಸ್ ಪ್ಯಾಕ್ ಮಾಡಿರುವಂಥ ಐಟಮ್ಸ್ ಇದೆ. ನೋಡಿ ಫಸ್ಟ್ ನೋಡಿ, ದೇವರು ಏನೇ ಮಾಡಿದ್ರು ಫಸ್ಟ್ ಅದನ್ನು ಮಾಡಬೇಕಲ್ವಾ. ಸೊ ಹಾಗಾಗಿ ದೇವರು ಇಟ್ಟಿದ್ದಾರೆ. ಅದಾದ್ಮೇಲೆ ಒಂದಷ್ಟು ಐಟಮ್ಸನ್ನ ಇಲ್ಲಿ ಜೋಡಿಸಿದ್ದಾರೆ. ಅಲ್ವಾ, ಎಲ್ಲನೂ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ನಾವು ಮನೇಲೂ ಬಟ್ಟೆನೂ ಈ ಥರ ಜೋಡಿಸಲ್ಲ, ಆ ಥರ ಜೋಡಿಸ್ತಿದ್ದಾರಲ್ವ. ಇದೇ ಆ್ಯಕ್ಚುಲಿ ಮೇಯ್ನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಗ್ರೈನ್ಸ್ಗಳೆಲ್ಲ ನೋಡಿ, ಲೈಕ್ ಏನೋ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ, ಇದು ನನಗೆ ಇಷ್ಟ. ಈ ಕಡೆ ಸೈಡ್ ಸಿಗುತ್ತೆ, ತೆರಕನಾಂಬಿ ಸೈಡು ಈ ಥರ ಕಡಲೆ ಸಿಗುತ್ತೆ. ನಮ್ಮ ಕಡೆ ಈ ಕಡೆ ಝೂಮ್ ಮಾಡೋ ನಿಮಿಷ, ಪೀಸ್ ಕಡಲೆ ಸಿಗುತ್ತಲ್ವಾ, ಇಲ್ಲಿ ಆ ಥರ ಅಲ್ಲ, ಉಂಡೆ ಕಡಲೆ. ನಂಗೆ ತುಂಬ ಇಷ್ಟ ಇದು. ನಾನು ಇಲ್ಲಿ ಬಂದಾಗಲೆಲ್ಲ ತಗೊಂಡೋಗ್ತಾ ಇರ್ತೀನಿ. ಇದು ನೋಡಿ ಮೆಂತೆ, ಇದು ಬಂದು ಬೇಳೆ, ದಪ್ಪು ಬೇಳೆ. ಇದು ಮಾಮೂಲಿ ಬಟಾಣಿ, ಕಾಳುಗಳು, ರೈಸು ಈ ಥರ ಇಟ್ಟಿದ್ದಾರೆ. ಏನೇನೋ ಇಟ್ಟಿದ್ದಾರಪ್ಪ ನೋಡಿ, ಏನೇನೋ ಇದೆ ಗೊತ್ತಿಲ್ಲ ನನಗೆ ಅದೆಲ್ಲ. ಇದೇನೋ ಫ್ರೂಟ್ಸ್ ಬೇರೆ ಇಟ್ಟಿದ್ದಾರೆ. ಇದು ಮನೆಗೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಫ್ರೂಟ್ಸ್ ಇದೆ ಆ್ಯಕ್ಚುಲಿ ಮನೆಗೆ. ಕಾಣಿಸ್ತಾ ಇದೆಯಾ ನೋಡಿ.
ಅದು ಬಿಟ್ಟರೆ ಈ ಕಡೆ ಬನ್ನಿ, ಇದು ಗೋಲ್ಡನ್ ಕತ್ಲೆ ಇದೆ, ನಾನು ಒಳಗಡೆ ಹೋಗಲ್ಲ, ನಾನು ಇಷ್ಟೇ ಸ್ಟಾಪ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದರೂ ಫಂಕ್ಷನ್ಸ್ಗಳಿಗೆ ಅಥವಾ ಯಾವ್ದಾದ್ರು ಇವೆಂಟ್ಗಳಿಗೆ ಪ್ರಾವಿಷನ್ಸ್ ಐಟಮ್ಸ್ ಏನೇ ಬೇಕಿದ್ರೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಆವಾಗಲೇ ಶೋ ಮಾಡಿಸ್ದೆ ಅಲ್ವಾ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಈವೆಂಟ್ಗೂ ಎಷ್ಟೇ ದೊಡ್ಡ ಮದುವೆ ಆದ್ರೂ ಅದಕ್ಕೆ ಸಾಮಾನ್ಯನ ಅವರು ಒದಗಿಸ್ಕೊಡ್ತಾರೆ. ಬಟ್ ತುಂಬ ರೇಟ್ ಎಲ್ಲ ಅಫೋರ್ಡಬಲ್ ಆಗಿರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ ಅವರನ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋದಲ್ಲೇ ಸಿಗ್ತೀನಿ. ಬಾಯ್.